ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವಿವಾಗ ಬಿ.ಕಾಮ್ 4th ಸೆಮಿಸ್ಟರ್ BCUದು ಕನ್ನಡ ಲ್ಯಾಂಗ್ವೇಜಲ್ಲಿರುವಂಥದ್ದು ಹುಲಿ ಬಂತು ಹುಲಿ ಅನ್ನುವಂಥ ಓದು ಪಠ್ಯ ನೋಡೋಣ. ಇದನ್ನು ಬರೆದವರು A.C. ಲಕ್ಷ್ಮಣ್ ಅಂತ. A.C. ಲಕ್ಷ್ಮಣ್ ಅವರು ಕರ್ನಾಟಕದ ಹಿರಿಯ ಅರಣ್ಯಾಧಿಕಾರಿಯಾಗಿದ್ದರು. ಅವರು ಅರಣ್ಯಾಧಿಕಾರಿ ಆಗಿದ್ದಾಗ ಅರಣ್ಯ ಸಂರಕ್ಷಣೆ ಅಂದರೆ ರಿಸರ್ವ್ಸಲ್ಲೆಲ್ಲ ಕೆಲಸ ಮಾಡಿದ್ದಾರೆ, ಫಾರೆಸ್ಟ್ ರಿಸರ್ವ್ಸಲ್ಲಿ, ಮತ್ತು ಸಂಶೋಧನೆ ಮಾಡಿದ್ದಾರೆ ರಿಸರ್ಚ್ ಸೆಂಟರ್ಸಲ್ಲಿ, ಮತ್ತು ವನತೋಟಗಾರಿಕೆ ಅಂದರೆ ಹೇಗೆ ಬೆಳೆಗಳನ್ನೆಲ್ಲ ಬೆಳೆಯೋದು ಅಂತ ಎಲ್ಲ ಇವರು ಆ ಕ್ಷೇತ್ರಗಳಲ್ಲಿ ಆ ಫೀಲ್ಡಲ್ಲಿ ಕೆಲಸ ಮಾಡಿದ್ದಾರೆ ಅಂತ. ಇವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಅಗ್ರಹಾರ ಗ್ರಾಮದ ರೈತಾಪಿ ಕುಟುಂಬದಲ್ಲಿ 20/9/1938 ಇವ್ರು ಹುಟ್ಟಿದ್ದು. ಇವರು 35 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ ಅರಣ್ಯ ಇಲಾಖೆಯಲ್ಲಿ. ಕಾರ್ಯದರ್ಶಿಯಾಗಿ ಕೂಡ ಇವರು ಕೆಲಸ ಮಾಡಿದರು ಮತ್ತು ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಇವರು ರಿಟೈರ್ಡ್ ಆಗಿದ್ದಾರೆ. ಮತ್ತು ಇವರು ಹಲವಾರು ಕೃತಿಗಳನ್ನ ಬರೆದಿದ್ದಾರೆ, ಕಾಡಿನ ಕಥನಗಳು ಮತ್ತು ಕರ್ನಾಟಕ ಅರಣ್ಯ ಸಂಪತ್ತು ಇತ್ಯಾದಿ. ಈ ಹುಲಿ ಬಂತು ಹುಲಿನ ಕಾಡಿನ ಕಥನಗಳ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ. ವನ್ಯಜೀವಿ ಸಮೃದ್ಧಿ ಪ್ರದೇಶಗಳಾದ ಅಂದರೆ ವೈಲ್ಡ್ ಲೈಫ್ ರಿಸರ್ವ್ಸ್ ಆದಂತಹ ನಾಗರಹೊಳೆ ಮತ್ತು ಹುಣಸೂರು ಮತ್ತು ಇದು ಕೂರ್ಗಲ್ಲಿರುವಂಥ ಮಡಿಕೇರಿ, ಇದರಲ್ಲೆಲ್ಲ ಈ ಕಡೆ ಎಲ್ಲ ಇವರು ನಮ್ಮ ಲೇಖಕರು ಎಲ್ಲ ಕೆಲಸ ಮಾಡ್ತಾಯಿದ್ರಂತೆ ಫಾರೆಸ್ಟ್ ಆಫೀಸರ್ ಆಗಿ. ಆ ಕಾಡಿನಲ್ಲಿ ಇವರು ಈ ಥರ ಮರದ ದೊಡ್ಡ ದಿಮ್ಮಿಗಳು ದಾಸ್ತಾನುಗಳನ್ನೆಲ್ಲ ನೋಡ್ಕೊಳ್ಳೋವಂಥ ಕೆಲಸ ಮಾಡ್ತಾಯಿದ್ರು. ಆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರಲ್ವ. ಈ ಬ್ಯುಸಿ ಇದ್ದರು ಅವ್ರು ತುಂಬಾ, ಆದರೂ ಅವ್ರಿಗೆ ಪ್ರಾಣಿಗಳು ನೋಡ್ಬೇಕಂತ ತುಂಬ ಆಸೆ ಇತ್ತು. ಈ ಅರಣ್ಯ ಇಲಾಖೆಗೆ ಸೇರಿದ ಮೇಲೆ ಅವರು ಅಪರೂಪದ ಪ್ರಾಣಿಗಳು, ತುಂಬ ರೇರ್ ಅನಿಮಲ್ಸ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾಯಿದ್ರು. ಅಲ್ಲಿ ಇವರು ಕೆರೆಕೊಪ್ಪ ಅಂತ ಒಂದು ಕಾಡಲ್ಲೆಲ್ಲ ಇವರು ಒಂದು ಅಪರೂಪದ ಅನಿಮಲ್, ಒಂದು ಎಂಡೇಂಜರ್ಡ್ ಸ್ಪೀಷಿ ಆಗಿರೋಂತಹ ಲಯನ್ ಟೇಲ್ಡ್ ಮ್ಯಾಕ್ ಅದನ್ನು ನೋಡಿದ್ರು. ಅದು ನೋಡಿ ಮುಖ ಒಂಥರ ಸಿಂಹ ಥರ ಇದೆ, ಬಾಲ ಕೂಡ ಅದು ಬಾಲ ಸಿಂಹ ಥರ ಇದೆ, ಸಿಂಗಳಿಕ ಅಂತ ಇದನ್ನು ಕರೀತಾರೆ, ಸಿಂಹ ಬಾಲದ ಸಿಂಗಳಿಕ ಅಂತ. ಅದಿವಾಗ ಎಂಡೇಂಜರ್ಡ್ ಸ್ಪೀಷೀಸ್ ಆಗೋಗಿದೆ. ಮತ್ತು ಸಾಗರ ಹತ್ರ ಇರೋ ಫಾರೆಸ್ಟಲ್ಲೆಲ್ಲ ಬ್ಲ್ಯಾಕ್ ಪ್ಯಾಂಥರ್ನ ನೋಡಿದ್ದಾರೆ, ಅದು ಕೂಡ ತುಂಬ ರೇರ್ ಅನಿಮಲ್. ಒಂದು ಆಸೆ, ತುಂಬ ಭಯ, ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಹುಲಿನ ನೋಡಬೇಕು ಅಂತ. ಅವರು ಹುಣಸೂರಲ್ಲಿ ಕೆಲಸ ಮಾಡ್ತಿದ್ರಲ್ವ, ಅವಾಗ ನೋಡಿದ್ರಂತೆ ಹುಲಿನ. ಅದು ಎಲ್ಲಂದರೆ ಹುಣಸೂರಲ್ಲಿ ಕೆಲಸ ಮಾಡ್ತಾಯಿದ್ರಲ್ವ ಆ ವಿಭಾಗದಲ್ಲಿ ಇವರು ಹುಲಿ ನೋಡಿದ್ರಂತೆ. ಅದು ಹೇಗೆ ಅಂತ ಹೇಳ್ತಾ ಹೋಗ್ತಾರೆ. ಹೆಂಗೆ ಹುಲಿ ಬಂತು ನೋಡೋಣ. ಅದು ಹೆಂಗಂದ್ರೆ ಅವ್ರು ಕೆಲಸ ಮಾಡ್ತಾ ಇರಬೇಕಾದ್ರೆ ಫುಲ್ ಬೇಸಿಗೆ ಕಾಲ, ಅವಾಗೆಲ್ಲ ಒಂಥರ ಕೆರೆ ಕುಂಟೆ ಎಲ್ಲ ಒಣಗೋಗ್ಬಿಟ್ಟಿತ್ತು, ನೀರು ಇರ್ತಾ ಇರಲಿಲ್ಲ. ಆದರೂ ಒಂದು ಅದೃಷ್ಟಕ್ಕೋಸ್ಕರ ಎಲ್ಲೋ ಒಂದು ಕೆರೆಯಲ್ಲಿ ನೀರಿತ್ತಂತೆ, ಅದೇ ಮೂರ್ಕಲ್ ಕೆರೆ. ಆ ಮೂರ್ಕಲ್ ಕೆರೆ ಹತ್ರ ಎಲ್ಲ ವನ್ಯಜೀವಿಗಳೆಲ್ಲ ಬಂದು ನೀರು ಕುಡ್ಕೊಂಡು ಹೋಗ್ತಾ ಇದ್ವಂತೆ. ಸರಿ ಇವ್ರು ನೋಡೋಣ ಹುಲಿನೂ ಬರುತ್ತಲ್ವಾ ಅಂತ ಅವ್ರ ಕೊಲೀಗ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕಾಯ್ತಾ ಇದ್ರಂತೆ. ಅಲ್ಲಿ ಹುಣಸೂರು ಹತ್ರ ಒಂದು ಸಾಮಿಲ್ ಇತ್ತಲ್ವಾ, ಆ ಸಾಮಿಲ್ ಹತ್ರ ಮತ್ತು ಅಲ್ಲಿ ಕೆರೆ ದಾರಿ ಇರುತ್ತೆ, ಅಲ್ಲೆಲ್ಲ ದಾರಿ ಹತ್ರ ಇವರೆಲ್ಲ ಹೋಗ್ಬಿಟ್ಟು ಒಂದು ಪೊದೆ ಹತ್ರ ಬಚ್ಚಿಟ್ಕೊಂಡು ಕೂತ್ಕೊಂಡ್ರಂತೆ. ಇವ್ರ ಲೇಖಕರಿಗೆ ಹುಲಿ ನೋಡೋ ಆಸೆ ತುಂಬ ಇತ್ತಲ್ವ, ಅದಕ್ಕೋಸ್ಕರ ಹೀಗೆ ಅವ್ರು ಕಾಯಬೇಕಾದ್ರೆ ಮೊದಲು ಬಂದಿದ್ದು ಚುಕ್ಕಿ ಜಿಂಕೆ ಅಂತೆ ನೀರು ಕುಡಿಯೋದಕ್ಕೆ. ಅವು ಪಾಪ ಫುಲ್ ಭಯ ಅಲ್ವಾ, ಯಾವ ಟೈಮಲ್ಲಿ ಯಾವ್ದು ಅಟ್ಯಾಕ್ ಮಾಡುತ್ತೋ ಅಂತ ಹುಷಾರಾಗಿ ನೀರು ಕುಡಿತಿದ್ವಂತೆ. ನಂತರ ಬಂದಿದ್ದು ಕಡವೆಗಳಂದರೆ ಇದೇ ಪ್ರಾಣಿಗಳು. ಇದು ಬಂದುಬಿಟ್ಟು ನಿಧಾನಕ್ಕೆ ಅಪಾಯ ಇಲ್ಲ ಅಂತ ಖಾತ್ರಿ ಮಾಡಿಕೊಂಡು ನೀರು ಕುಡಿದ್ಬಿಟ್ಟು ನಿಧಾನಕ್ಕೆ ಹೋಯ್ತಂತೆ. ಆಮೇಲೆ ಲಂಗೂರುಗಳು ನೋಡ್ಬೋದು, ಈ ಕೋತಿ ಥರ, ಅವೆಲ್ಲ ಗುಂಪಾಗಿ ಬಂದುಬಿಟ್ಟು ನೀರು ಕುಡ್ದು ಚೇಷ್ಟೆ ಮಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಫನ್ ಮಾಡ್ಕೊಂಡು ಹೋಯ್ತಂತೆ. ಸ್ವಲ್ಪ ಹೊತ್ತಾದಮೇಲೆ ಆನೆ ಗುಂಪುಗಳು ಸದ್ದು ಬಂತಂತೆ. ಅದು ಬಂದುಬಿಟ್ಟು ಎಲ್ಲ ನೀರು ಕುಡ್ಕೊಂಡು ಆ ಟ್ರಂಕ್ ಇರುತ್ತಲ್ಲ, ಸೊಂಡ್ಲಿಂದ ಎತ್ಕೊಂಡು ನೀರು ಕುಡ್ದು ಮೈ ಮೇಲೆಲ್ಲ ಚೆಲ್ಕೊಂಡು ಸ್ನಾನ ಥರ ಮಾಡಿಕೊಂಡು ಮತ್ತು ಎಲ್ಲನೂ ವಾಪಸ್ ಹೋದ್ವಂತೆ. ಅದು ಆಟ ಆಡೋದು ನೋಡೋಕೆ ತುಂಬ ಕ್ಯೂಟಾಗಿರುತ್ತೆ ಅಲ್ವಾ. ಅದಾದಮೇಲೆ ಕೆರೆ ಹತ್ರ ಬಂದಿದ್ದು ಎಮ್ಮೆಗಳ ಗುಂಪಂತೆ, ಕಾಡೆಮ್ಮೆಗಳ ಗುಂಪು. ಅದು ಕೂಡ ನಿಧಾನಕ್ಕೆ ಬಂದು ಏನು ಅಪಾಯ ಇಲ್ಲ ಅಂತ ಖಾತ್ರಿ ಮಾಡ್ಕೊಂಡು ನೀರು ಕುಡ್ಕೊಂಡು ಹೋಯ್ತಂತೆ. ಇದನ್ನೆಲ್ಲ ಒಂದೊಂದೇ ನೋಡ್ತಾ ಇವರು ಆ ಫಾರೆಸ್ಟ್ ಆಫೀಸರು ಮತ್ತು ಅವ್ರ ಕೊಲೀಗ್ಸ್ ಎಲ್ಲ ಸರಿ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ನೋಡಿದ್ವಿ, ಇವಾಗಾದರೂ ಹೋಗೋಣ ಅಂತ ಡಿಸೈಡ್ ಮಾಡಿದ್ರಂತೆ. ಆದರೂ ಲೇಖಕರಿಗೆ ಇನ್ನೂ ಇರಬೇಕು, ಹುಲಿನ ನೋಡಬೇಕು ಅಂತ ತುಂಬ ಆಸೆ ಇತ್ತಂತೆ. ಆವಾಗ ಅವರು ಅವ್ರ ಮನೆಯವ್ರನ್ನೆಲ್ಲ ಕಳಿಸ್ಬಿಟ್ಟು ಅವ್ರ ಜೊತೆ ಒಬ್ಬ ಎಕ್ಸ್ಪೀರಿಯೆನ್ಸ್ ಇರೋವಂಥ ಒಂದು ಆಫೀಸರ್ನ ಜೊತೆಗೆ ಇಟ್ಸ್ಕೊಂಡು ಸರಿ ನೋಡೋಣ ಅಂತ ಡಿಸೈಡ್ ಮಾಡಿದ್ರಂತೆ. ಆದರೆ ಅವ್ರ ಜೊತೇಲಿ ಇದ್ರಲ್ವ ಅವರು ಆಫೀಸರು, ಅವ್ರಿಗೆ ಬಂದುಬಿಟ್ಟು ಗಂಟ್ಲೆಲ್ಲ ಫುಲ್ ಕೆಟ್ಟೋಗ್ಬಿಟ್ಟಿತ್ತಂತೆ. ಅಂದರೆ ಫುಲ್ ಕೆಮ್ಮು, ಅವ್ರಿಗೆ ಕೆಮ್ತಾನೇ ಇದ್ದಾರೆ. ಕೆಮ್ಮಿಬಿಟ್ರೆ ಪ್ರಾಣಿ ಎಲ್ಲ ನೋಡಿಬಿಟ್ರೆ ಮತ್ತೆ ವಾಪಸ್ ಹೋಗ್ಬಿಡಲ್ವ, ಇವ್ರು ನೋಡೋಕ್ಕಾಗಲ್ವಲ್ಲ ಅದನ್ನು. ಜನರಿರೋ ಕಡೆ ಕಾಮನ್ ಆಗಿ ಪ್ರಾಣಿಗಳು ಬರೋದಿಲ್ಲ. ಇವರು ಇರೋದು ಒಂದು ಬಚ್ಚಿಟ್ಕೊಂಡು ಕೂತಿದ್ದಾರೆ, ಅದಕ್ಕೋಸ್ಕರ ಇವರು ಅವ್ರನ್ನ ಪಕ್ಕದಲ್ಲಿ ಕಳಿಸ್ಬಿಟ್ಟು ಇವರೊಬ್ಬರೇ ಕೂತ್ಕೊಂಡಂತೆ. ಇವರೊಬ್ಬರೇ ಕೂತ್ಕೊಂಡಾಗ
ಆಗ ಕೊನೆಯದಾಗಿ ಪಕ್ಷಿಗಳು ಬಂದ್ಬಿಟ್ಟು ನೀರೆಲ್ಲ ಕುಡ್ಕೊಂಡು ಅವು ಕೂಡ ವಾಪಸ್ ಹೋದ್ವಂತೆ. ಇನ್ಯಾವುದೂ ಇಲ್ಲ. ಇವಾಗ ಫುಲ್ಲು ನಿಶ್ಶಬ್ದ. ಆ ಕೆರೆ ಇಷ್ಟೊತ್ತೂ ಅವ್ರಿಗೆಲ್ಲ ಪ್ರಾಣಿಗಳಿಗೆಲ್ಲ ಆಸರೆ ಆಗಿಬಿಟ್ಟು ಇವಾಗ ಒಂಥರ ಸೈಲೆಂಟಾಗಿ ಮೀನು ಸೌಂಡು ಮತ್ತು ಕಪ್ಪೆ ಸೌಂಡಿಂದ ಎಲ್ಲ ಒಂಥರ ಪುಳುಕ್ ಪುಳುಕ್ ಅಂತಿತ್ತಂತೆ ಅಷ್ಟೇ. ಆ ಕಾಡಲ್ಲಿ ಹೆಂಗಿರುತ್ತೆ ರಾತ್ರಿ ಹೊತ್ತು ಫುಲ್ ಭಯಂಕರ, ಅಷ್ಟು ಭಯ ಭಯ ಆಗ್ತಿತ್ತಂತೆ ಅವ್ರಿಗೆ. ಕಾಯ್ತಾ ಇದ್ದಾರೆ. ಆವಾಗ ಏನಾಗುತ್ತೆ, ಆಗಲೇ ನಾನು ಹೇಳಿದ್ನಲ್ವ ಒಂದು ಕಡವೆ ಅಂತ. ಆಮೇಲೆ ಲಂಗೂರ್ಗಳಿರ್ತಾವಲ್ಲ ಅವು ಕೂಡ ಒಂಥರ ಕಿಚ್ತಾ ಇದ್ದಾವೆ, ಒಂಥರ ಅಪಾಯ ಇದೆ ಅಂತ. ಇದೆಲ್ಲ ಇದ್ದಿದ್ದು ಭಯ ಆಗೋಯ್ತಂತೆ ಇವ್ರ ಲೇಖಕರಿಗೆ. ಆಮೇಲೆ ನಿಧಾನಕ್ಕೆ ಆ ಲೇಖಕರ ಬೆನ್ನ ಹಿಂದೆ ಒಂಥರ ಹೆಜ್ಜೆ ಸಪ್ಪಳ ಕೇಳಿಸುತ್ತೆ. ಮೆಲ್ಲಗೆ ಬರ್ತಾ ಇದ್ದಂಗೆ ಒಂದು ಹೆಜ್ಜೆ ಸಪ್ಪಳ. ಇನ್ನೂ ಭಯ ಆಗ್ತಾ ಇರುತ್ತೆ ಅವ್ರಿಗೆ. ಆಗ ಆ ಹೆಜ್ಜೆ ಸೌಂಡು ಅವ್ರ ಹತ್ರ ನಿಧಾನಕ್ಕೆ ಬಂದು ನಿಂತ್ಕೊಂಡಿರೋ ಹಂಗೇನೆ ಫೀಲ್ ಆಗ್ತಾ ಇರುತ್ತೆ. ನಿಧಾನಕ್ಕೆ ಅವ್ರ ರೈಟ್ ಸೈಡ್ಗೆ ಹಿಂದೆ ತಿರುಗಿ ನೋಡಿದ್ರೆ ದೊಡ್ಡ ಹುಲಿ. ಕೇವಲ 20 ಅಡಿಗಳು ಡಿಸ್ಟೆನ್ಸ್ ಇತ್ತಂತೆ ಇವ್ರಿಗೂ ಹುಲಿಗೂ. ಇವ್ರು ತುಂಬ ಹೆದರ್ಕೊಂಡು ತುಂಬ ನರ್ವಸ್ ಆಗಿಬಿಟ್ಟಿದ್ರು, ಶಿವರ್ ಆಗ್ತಿದ್ರು. ಆವಾಗ ಜೋರು ಕಿರ್ಚ್ಕೊಂಡ್ಬಿಟ್ಟು ಇವರು ಅವರು ಕೊಲೀಗಿದ್ರಲ್ಲ ಅಲ್ಲಿ ಆ ಕಡೆ ಓಡೋಗ್ಬಿಟ್ರಂತೆ. ಅವರು ಕೂಡ ಭಯ ಪಡ್ಕೊಂಡು ಅವರು ಓಡಿ ಬಂದುಬಿಟ್ರಂತೆ. ಅಲ್ಲಿಂದ ಇವರು ಮೂರ್ಕಲ್ ಅತಿಥಿ ಗೃಹ ಅಂತ ಇರುತ್ತಲ್ವ, ಅಲ್ಲಿ ಹೋಗ್ಬಿಟ್ಟು ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಊಟ ಮಾಡಿಕೊಂಡು ಮತ್ತೆ ಮಲ್ಕೋಬೇಕಾದ್ರೆ ಕೂಡ ಈ ಘಟನೆಗಳನ್ನೆಲ್ಲ ನೆನಪು ಮಾಡಿಕೊಂಡು ಮಲ್ಕೊತಿದ್ರಂತೆ. ಭಾರತದ ಕಾಡು ಮತ್ತು ವನ್ಯಜೀವಿಗಳನ್ನ ಹತ್ತಿರದಿಂದ ನೋಡಿದಂತಹ ಒಬ್ಬ ಎಕ್ಸ್ಪೀರಿಯನ್ಸ್ ಇರುವಂತಹ ಜಿಮ್ ಕಾರ್ಬೆಟ್ ಅವರೊಂದು ಪುಸ್ತಕದಲ್ಲಿ ಹುಲಿಯ ವಿಚಿತ್ರವಾದ ಒಂದು ವರ್ತನೆಯನ್ನು ಬರೆದಿದ್ದಾರೆ. ಒಂದ್ಸಲ ಹುಲಿಗೆ ಅಡ್ಡವಾಗಿ ಅಂಬೆಗಾಲಿಟ್ಕೊಂಡು ತೆವಳೋ ಅಂಥ ಮಗು ಎದುರಾಗುತ್ತಂತೆ. ಆದರೆ ಹುಲಿ ಅಂದರೆ ಅಪಾಯ ಅಂತ ಗೊತ್ತಿಲ್ಲದೆ ಇರೋ ಮಗು ಅದನ್ನು ಒಂದು ಆಟದ ವಸ್ತು ಅಂತ ಅಂದ್ಕೊಂಡ್ಬಿಟ್ಟು ಇನ್ನೂ ಹತ್ರಕ್ಕೆ ಬರುತ್ತಂತೆ. ಆಗ ಆ ಹುಲಿಯ ಮಗುನ ಸ್ಮೆಲ್ ನೋಡಿಬಿಟ್ಟು ಏನೂ ಮಾಡ್ದಿರ ಕಾಡೊಳಗೆ ವಾಪಸ್ ಹೋಗುತ್ತಂತೆ. ಆಗ ಲೇಖಕರು ಹೇಳ್ತಾರೆ, ಅದೇ ಥರನೇ ಹುಲಿ ನನಗೂ ದರ್ಶನ ಕೊಡೋದಕ್ಕೆ ನನ್ನ ಬೆನ್ನ ಹಿಂದೆ ಬಂದು ನಿಂತು ಏನು ಮಾಡ್ದಿರ ವಾಪಸ್ ಹೋಯಿತು ಅಂತ. ಈಗ ಕಾಡು ಪ್ರಾಣಿಗಳೆಲ್ಲ ಅವರೆಲ್ಲ ದಾಹ ಆದರೆ ಪಾಪ ಕೆರೆಗಳಲ್ಲೆಲ್ಲ ಹೋಗ್ಬಿಟ್ಟು ನೀರು ಕುಡ್ಕೊಂಡು ಮತ್ತೆ ಹೆಂಗೆ ನಿಧಾನಕ್ಕೆ ವಾಪಸ್ ಹೋಗ್ತಾ ಇದ್ವು ಅಲ್ವಾ. ತುಂಬ ಭಯಗಳಿದ್ವು ಒಂದೊಂದರಲ್ಲಿ, ಎಲ್ಲಿ ಬೇರೆ ಪ್ರಾಣಿ ಬಂದು ಅಟ್ಯಾಕ್ ಮಾಡಿಬಿಡುತ್ತೋ ಅಂತ. ಆದರೂ ಕೂಡ ಒಂದು ಅರ್ಜೆನ್ಸಿ ಅನ್ನೋದು ಇರ್ತಾ ಇರಲಿಲ್ಲ ಅವ್ರಿಗೆ. ನಿಧಾನಕ್ಕೆ ಬಂದು ಪೇಷನ್ಸಿಂದ ಆರಾಮಾಗಿ ಎಂಜಾಯ್ ಮಾಡ್ತಿದ್ರು ಈಚ್ ಮೂಮೆಂಟ್ನ ಕೂಡ. ಆದರೆ ನಾವು ಅಷ್ಟು ಸಹನೆ ತಾಳ್ಮೆ ಇಟ್ಕೊಂಡು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಹಬಾಳ್ವೆನೇ ಇಲ್ಲ ಅಂದರೆ ಎಲ್ಲರ ಜೊತೆ ಇರೋ ಅಂಥದ್ದು, ಎಲ್ಲ ಸಹಿಸ್ಕೊಳ್ಳೋ ಅಂಥ ಶಕ್ತಿನೇ ಇಲ್ಲ ನಮಗೆ. ಆದರೆ ಪ್ರಾಣಿಗಳು ನೋಡಿ, ಅವಾಗ ಗೊತ್ತು ಒಂದಲ್ಲ ಒಂದಿನ ಬಲಿಯಾಗಿಬಿಡ್ತವೆ, ತುತ್ತಾಗಿಬಿಡ್ತವೆ ಅಂತ. ಆದರೂ ಕೂಡ ಅದೆಷ್ಟು ನಿಧಾನಕ್ಕೆ ಒಂದು ಸಾವಧಾನ ಇಟ್ಕೊಂಡು ಒಂದು ತಾಳ್ಮೆಯಿಂದ ಬಂದು ಎಲ್ಲ ಸಹಿಸ್ಕೊಂಡು ಒಂಥರ ಎಚ್ಚರದಿಂದ ಇದ್ದಾವೆ. ಆದರೂ ಕೂಡ ಒಂಥರ ಅರ್ಜೆಂಟ್ ಮಾಡ್ತಿಲ್ಲ ಅವು ಅಂತ. ಡಿಸಿಪ್ಲಿನ್ ಅಂದರೆ ಪ್ರಾಣಿಗಳಿಗಿರೋದು, ಅವರೊಂದು ಲಾನೇ ಮಾಡ್ಕೊಂಡಿದ್ದಾರೆ. ಲಾ ಆಫ್ ದ ಜಂಗಲ್ ಅಂತ. ಒಂದು ಎಷ್ಟು ಶಿಸ್ತಾಗಿ ಬರ್ತಾರೆ, ಡಿಸಿಪ್ಲಿನ್ದ ಬಂದು ಕೂತ್ಕೊಂಡು ಹೋಗೋದು ಅಥವಾ ಒಂದು ಸಹಬಾಳ್ವೆ ಇದೆ. ಆದರೆ ಮನುಷ್ಯರಲ್ಲಿ ಹಾಗಿಲ್ಲ, ನಾವು ಕಲ್ತ್ಕೋಬೇಕು ಆ ಸಹಬಾಳ್ವೆನ ಅಂತ ಹೇಳ್ತಾರೆ ಅಷ್ಟೆ. ನಮ್ಮ ಸುತ್ತಮುತ್ತ ಇರೋ ಕಾಡು, ನಾಡು, ಪ್ರಕೃತಿ, ನಿಸರ್ಗ, ಪ್ರಾಣಿಗಳು, ಪಕ್ಷಿಗಳು ಇದರಿಂದ ನಾವು ತುಂಬ ಕಲಿಯುವಂಥದ್ದಿರುತ್ತೆ. ಅದಕ್ಕೆ ನಾವು ಪ್ರತಿಯೊಂದು ಕಲ್ತ್ಕೊತಾನೆ ಇರಬೇಕು. ಜೀವನ ಅಂದರೆ ಅದಲ್ವಾ, ಫುಲ್ ಕಲಿತಾನೆ ಇರೋದು ಕೊನೆಗಂಟ. ಕಲಿಯುವಂಥ ಇಂಟ್ರೆಸ್ಟ್ ಇದ್ದರೆ ತುಂಬ ಲೆಸನ್ಸ್ ಇದೆ ನಾವು ಪ್ರಕೃತಿಯಲ್ಲಿ ಕಲಿಯುವಂಥದ್ದು. ಅದನ್ನೆಲ್ಲ ನಾವು ಕಲ್ತ್ಕೊಂಡು ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇದು ಹುಲಿ ಬಂತು ಹುಲಿ ಎಂಬ ಓದು ಪಠ್ಯದ ವಿವರಣೆ ಆಗಿತ್ತು. ಧನ್ಯವಾದಗಳು.